ಪ್ರಜಾತಂತ್ರದ ಅತಿ ದೊಡ್ಡ ಹಬ್ಬ ಮತದಾನ. ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡಲೇಬೇಕು. ಯಾಕಂದರೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅಂದರೆ ನಮಗಿರುವ ಏಕೈಕ ಅಸ್ತ್ರ. ಹಾಗಾಗಿಯೇ ಹಲವಾರು ಜನ ಎಲೆಕ್ಷನ್ ಐಕಾನ್ಗಳು ಕಾಲೇಜಿಗೆ ಹೋಗಿ ಜನರ ಹತ್ರ ಹೋಗಿ ಓಟ್ ಮಾಡಿ ಅಂತ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನನ್ನ ಜೊತೆ ಇವತ್ತು ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು ನಿಮ್ಮೆಲ್ಲರ ಮೆಚ್ಚಿನ ರಮೇಶ್ ಅರವಿಂದ್ ಅವರು. ಸೊ ನಾನು ಹೇಳ್ತೇನೆ, ನಮ್ಮದು ಅಂತ ಅಂದ್ಕೊಳ್ಳಿ, ಇದು ಜಿಯೋ ಎಲೆಕ್ಷನ್ ನಿಮ್ಮ ಗೌರ್ಮೆಂಟ್ ರೀ. ಇದು ಬರೀ 26ನೇ ತಾರೀಕು ಬಗ್ಗೆ ಅಲ್ಲ. ನಾಳೆ ನೀವು ಲಕ್ಷಾಂತರ ರೂಪಾಯಿ ದುಡಿತೀರ, ಅದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಎಷ್ಟು? ನಿಮ್ಗೆ ಈ ಸ್ವಾತಂತ್ರ್ಯ ಕೊಟ್ಟಿದ್ದಾರಲ್ಲ, ಎಂಥ ಅದ್ಭುತ. ಯು ಆರ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್. ಇದರ ಅದ್ಭುತ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಗೊತ್ತಿತ್ತು. ಅಂದರೆ ಒಂಥರ ನಮಗೇ ಗೊತ್ತಿಲ್ಲದೆ ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ, ಇದು ಬರೀ ಹಕ್ಕಲ್ಲ ಅಂತ ತಲೆಯಲ್ಲಿ ತುಂಬಿಸ್ಬಿಟ್ಟಿದ್ರು. ಸೊ ನಾವೆಲ್ಲ ಬೈ ನೇಚರ್ ಯಾವ ಚುನಾವಣೆ ಮಿಸ್ ಮಾಡಿಲ್ಲ. ಎಲ್ಲೋ ಶೂಟಿಂಗ್ ಇತ್ತು, ಔಟಲ್ಲೋ ಫಾರಿನಲ್ಲಿ ಇದ್ದೀವಿ ಅಂತ ಮಿಸ್ ಆಗಿರ್ಬೋದು ಹೊರತು ಪ್ರತಿಯೊಂದು ಎಲೆಕ್ಷನ್ಲು ನಾವು ಫ್ಯಾಮಿಲಿಯೆಲ್ಲ ಹೋಗಿ ವೋಟ್ ಮಾಡಿದ್ದೀವಿ, ನಾವು ಅಡ್ರೆಸ್ ಮಾಡಿದ್ದೀವಿ. ಒಂದು ನಾನು ಹೇಳ್ತಾ ಇದ್ದೀನಿ ಅಂದರೆ, ಓಕೆ ರಜಾ ಸಿಕ್ತು, ಫ್ರೆಂಡ್ಸ್ ಎಲ್ಲ ಸರಿ ಅಲ್ಲ ಹೋಗೇನಕ್ಕೆಲ್ಲ ಹೋಗೋಣ, ಬಂಡೀಪುರ ಹೋಗೋಣ, ಮಾಡ್ರಪ್ಪ, ಅದೆಲ್ಲ ಪ್ರಾಬ್ಲಮ್ಮು. ದಯವಿಟ್ಟು ನಿಮ್ಮ ಮತ ಚಲಾಯಿಸ್ಬಿಟ್ಟು ಆಮೇಲೆ ಹೋಗಿ. ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಹೋದ್ರಲ್ಲ ನೀವು, ಅಲ್ಲೇನೋ ಬಂಡೀಪುರಿಗೆ ಹೋದ್ರ, ನಿಮ್ಮ ಫ್ರೆಂಡ್ ಜೊತೆಲ್ಲ ಹೋಗಿ ಮಜಾ ಮಾಡಿ ಪಿಕ್ನಿಕ್ ಮಾಡಿ ಚಿಪ್ಸ್ ಎಲ್ಲ ತಿಂದ್ರ. ನೀವು ಅಲ್ಲಿ ಚಿಪ್ಸ್ ತಿಂತಿರ್ಬೇಕಾದ್ರೆ ಆ ಚಿಪ್ಸ್ ಮೇಲೆ ಟ್ಯಾಕ್ಸ್ ಎಷ್ಟು ಅಂತ ಇಲ್ಲಿ ನೀವು ಯಾರಿಗೆ ವೋಟ್ ಮಾಡ್ತಿರೋ ಅವ್ನು ಡಿಸೈಡ್ ಮಾಡ್ತಿರ್ತಾನೆ. ನೀವಲ್ಲಿ ಟೋಲ್ ಕಟ್ತಿರಲ್ಲ, ನಾಳೆ ಮುಂದೆ ಆ ಟೋಲ್ ಎಷ್ಟು ಅಂತ ನಿರ್ಧಾರ ಮಾಡೋ ಸರ್ಕಾರನ ಬೇರೆ ಯಾರೋ ಇಲ್ಲಿ ಆಯ್ಕೆ ಮಾಡ್ತಿದ್ದಾರೆ. ನೀವಲ್ಲಿ ಚಿಪ್ಸ್ ತಿಂತಾ ಇದ್ದೀರಾ. ಸೊ ನಾನು ಹೇಳ್ತಾ ಇರೋದು, ನೀವು ಟ್ರಿಪ್ಪಿಗೆ ಎಷ್ಟು ಖರ್ಚಾಯ್ತಪ್ಪ? 15,000ನಾ? ನೋ, ಇಟ್ ಈಸ್ ದ ಕಾಸ್ಟ್ಲಿಯಸ್ಟ್ ಟ್ರಿಪ್ ಆಫ್ ಯುವರ್ ಲೈಫ್. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಭವಿಷ್ಯನ ಇನ್ಯಾರೋ ಇಲ್ಲಿ ನಿರ್ಧಾರ ಮಾಡ್ತಿದ್ದಾರೆ ರೀ. ಏನು ಹುಚ್ಚಾಟ ಇದು? ಚಿಪ್ಸ್ ತಿಂತ ಕೂತಿದ್ದೀರಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದೀರಿ. ಸೊ ದಯವಿಟ್ಟು ನಿಮ್ಮ ಪ್ಲ್ಯಾನ್ಸು, ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರಲಿ, ಬಟ್ ಇದೊಂದು ಮಾಡಿಬಿಟ್ಟು ಹೋಗಿ ಸಾಧ್ಯವಾದರೆ. ರೂಲ್ ಪ್ರಕಾರನೇ ಕೆಲವೊಂದು ನಡೆಯುತ್ತೆ. ಓಕೆ, ಈಗ ನೋಟಾ ಅಂತಿದೆಯಲ್ಲ, ನಿನಗಿಬ್ಬರು ಇಷ್ಟ ಅಲ್ವಾ, ಅದನ್ನು ರಿಜಿಸ್ಟರ್ ಮಾಡು, ಗೊತ್ತಾಗಲಿ ಜನಕ್ಕೆ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಅಂತ. ಬಟ್ ನಿಮ್ಮ ಮನೇಲಿ ಕೂತು ನಂಗೆ ಗೊತ್ತು, ಅದೂ ಗೊತ್ತಾಗಲ್ಲ. ಸೊ ನಾನು ಹೇಳ್ತಾ ಇರೋದು ಅಂದರೆ, ಓಕೆ ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಇತ್ತು, ಯಾವುದೋ ಕಾರಣಕ್ಕೆ ಬರೋಕ್ಕಾಗಿಲ್ಲ, ಬೇರೆ ವಿಷಯ. ಇಟ್ ಈಸ್ ಡೆಫಿನೆಟ್ಲಿ ನಿಮ್ಮ ರೈಟ್, ಅದು ನಿಮ್ಮ ಹಕ್ಕದು. ಬಟ್ ದಯವಿಟ್ಟು ಎಷ್ಟು ಧ್ವನಿಗಳು ಸೇರುತ್ತೋ ಅಷ್ಟು ಅದ್ಭುತವಾಗಿ ಕೋರಸ್ಸು, ಈ ಆರ್ಕೆಸ್ಟ್ರಾ, ಪ್ರಜಾಪ್ರಭುತ್ವ. ನಾನು ಹೇಳ್ತೇನೆ, ಇದೊಂದು ಕಟ್ಟಡ ಅಂತ ಅಂದ್ಕೊಂಡ್ರೆ ಪ್ರತಿಯೊಬ್ಬರು ಓಟು ಒಂದೊಂದು ಇಟ್ಕೆ ಇದ್ದಾಗೆ. ಆ ಎಲ್ಲ ಇಟ್ಕೆನೂ ಸೇರಿದ್ರೆ ಒಂದು ಅದ್ಭುತವಾದ ರಾಷ್ಟ್ರ ಆಗುತ್ತೆ. ಒಂದೊಂದು ಆ ಇಟ್ಕೆ ಹೋಗಿಬಿಟ್ರೆ ಕುಸಿದು ಕೆಳಗೆ ಬಿದ್ದುಬಿಡುತ್ತೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನಿನಗೆ ದೇವ್ರು ಕೊಟ್ಟಿದ್ದಾನಲ್ಲಪ್ಪ, ಈ 2 ಕಿವಿ ಮಧ್ಯೆ ಒಂದು ಕಂಪ್ಯೂಟರ್ ಇದೆಯಲ್ಲ, 1.5 kg ಸೂಪರ್ ಕಂಪ್ಯೂಟರು, ಅದನ್ನು ಯೂಸ್ ಮಾಡಿ ಅವ್ರು ಹೇಳಿದ್ರು, ಇವಳು ಹೇಳಿದ್ರು, ರಮೇಶ್ ಹೇಳಿದ್ರು ಅಂತಲ್ಲ, ಅಲ್ಲ, ನೀನು ಒಂದು ವಿವೇಕ ಇರುತ್ತಲ್ಲ ನಿನಗೆ, ಆ ವಿವೇಕವನ್ನು ಯೂಸ್ ಮಾಡಿ ಇವರು ಸರಿಯಾದ ಅಭ್ಯರ್ಥಿ, ನನ್ನ ಕ್ಷೇತ್ರಕ್ಕೆ ಇವರಿಂದ ಒಳ್ಳೆಯದಾಗುತ್ತೆ, ನನ್ನ ಕನಸಿನ ರಾಷ್ಟ್ರ ಇವರಿಂದ ಆಗ ಸಾಧ್ಯತೆ ಇದೆ ಅಂತ ಅನಿಸಿ ದಯವಿಟ್ಟು ಇಂಡಿವಿಜುವಲ್ ಆಗಿ ಇವ್ರಿಗೆ ನಾನು ವೋಟ್ ಮಾಡ್ತೀನಿ ಅಂತ ಮನೆಯಿಂದನೇ ಡಿಸೈಡ್ ಮಾಡ್ಕೊಂಡು ಹೋಗಿ. ಅಲ್ಲೋಗಿ ಆ ಬೂತಲ್ಲಿ ಲಾಸ್ಟ್ ಮಿನಿಟಲ್ಲಿ ಅದ ಯಾವ ಸಿಂಬಲು ಅಂತ ಒದ್ದಾಡೋದಲ್ಲ. ನಾಳೆ ಚುನಾವಣೆ ಹಬ್ಬ, ನಾನು ಅದೇ ಹೇಳ್ತೀನಿ, ಹೇಗೆ ಹಬ್ಬವನ್ನು ಸಂಭ್ರಮಿಸ್ತಿರೋ ಅದೇ ಥರ ನಿಮ್ಮ ಮನೆಯವರು, ಕುಟುಂಬದವರು, ಸ್ನೇಹಿತರು, ಯಾರಿಗೂ ವೋಟಿಂಗ್ ಅರ್ಹತೆ ಇದೆಯೋ ಅವ್ರನ್ನೆಲ್ಲ ಕರ್ಕೊಂಡೋಗಿ ವೋಟ್ ಮಾಡಿ. ಎಂಜಾಯ್ ದ ಹೋಲ್ ಪ್ರೋಸೆಸ್. ಇದನ್ನು ಒಂದು ಆರ್ಡಿಯಲ್ ಮಾಡಬೇಡಿ. ನಾನು ಎಲೆಕ್ಷನ್ ಕಮಿಷನ್ಗೆ ಅದನ್ನು ಹೇಳಿದೆ, ಮೇಕ್ ಇಟ್ ಈಸಿ, ಮೇಕ್ ಇಟ್ ಫೆಸ್ಟಿವ್. ಅದನ್ನು ಕ್ಯೂ ನಿಂತ್ಕೊಂಡು ಟೆನ್ಷನಲ್ಲಿ ಇಲ್ಲಪ್ಪ, ನನ್ನ ನಾಯಕರನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ರೀ, ಒಳ್ಳೆ ಕಥೆ ಆಯ್ತಲ್ಲ. ಒಂದು ಹಬ್ಬದ ಮೂಡಲ್ಲಿ ಮಾಡಿ ಎಂಜಾಯ್ ಮಾಡಿ. ನಂಬರ್ 1. ನಂಬರ್ 2, ದಯವಿಟ್ಟು ನಿಮ್ಮ ಮತವನ್ನು ಚಲಾಯಿಸಿ. ಎಲ್ಲ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾರೆ, ನಿಮ್ಮ ಬೆರಳಲ್ಲಿದೆ. ನಾಳೆ ದಯವಿಟ್ಟು ಮತ ಚಲಾಯಿಸಿ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅರವಿಂದ್ ಅವರೇ. ಸರ್ ಹೇಳೋದ ಹಾಗೆ, ನೀವು ಹೋಗಬೇಕಾ, ಟ್ರಿಪ್ಪಿಗೆ ಹೋಗಬೇಕಾ, ಓಟ್ ಮಾಡಿ ಆಮೇಲೆ ಹೋಗಿ. ಆ ಟ್ರಿಪ್ ಜೊತೆಗೆ ನಾನು ಓಟ್ ಮಾಡಿದೆ ಅನ್ನೋದನ್ನು ಕೂಡ ನೀವು ಸೆಲೆಬ್ರೇಟ್ ಮಾಡಿ. ಸೊ ಓಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.